ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 28 ಜೂನ್ 2026 ಭಾನುವಾರದ ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ದಕ್ಷಿಣಾಯನ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ, ಮಧ್ಯಾಹ್ನ 2:45 ಅದಾದ್ಮೇಲೆ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 1:10 ಅದಾದ್ಮೇಲೆ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಶುಭ ಯೋಗ ಸಂಜೆ 5:22 ನಂತರ ಶುಕ್ಲ ಯೋಗ ಬರುತ್ತೆ. ತೈತಿಲಕರಣ ಮಧ್ಯಾಹ್ನ 2:45 ಅದಾದ್ಮೇಲೆ ಗರಜಕರಣ ಬರುತ್ತೆ. ಸೂರ್ಯೋದಯ ಮುಂಜಾನೆ 5:46, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ಮಧ್ಯಾಹ್ನ 4:54, ಚಂದ್ರಾಸ್ತ ಮುಂಜಾನೆ 4:12. ಸೂರ್ಯ ಸಂಚರಿಸ್ತಾ ಇರೋ ರಾಶಿ ಮಿಥುನ ರಾಶಿ, ಚಂದ್ರ ಸಂಚಾರ ಮಾಡ್ತಿರೋ ರಾಶಿ ವೃಶ್ಚಿಕ ರಾಶಿ. ಮಧ್ಯಾಹ್ನ 1:10 ಸಂಚಾರ ಮಾಡ್ತಾನೆ ಚಂದ್ರ. ಅದಾದ್ಮೇಲೆ ಧನು ರಾಶಿಗೆ ಪ್ರವೇಶ ಆಗ್ತಾನೆ. ಇನ್ನು ಶುಭ ಮುಹೂರ್ತಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:51 12:43. ವಿಜಯ ಮುಹೂರ್ತ ಮಧ್ಯಾಹ್ನ 2:27 3:19. ಅಮೃತ ಕಾಲ ಮುಂಜಾನೆ 4:47 6:27. ಬ್ರಹ್ಮ ಮುಹೂರ್ತ ಮುಂಜಾನೆ 4:10 4:58. ಅಶುಭ ಸಮಯಗಳು ನೋಡೋದಾದ್ರೆ ರಾಹುಕಾಲ ಸಂಜೆ 5:08 6:48. ಗುಳಿಕ ಕಾಲ ಮಧ್ಯಾಹ್ನ 3:28 5:08. ಯಮಗಂಡ ಕಾಲ ಮಧ್ಯಾಹ್ನ 12:07 1:48. ದುರ್ಮುಹೂರ್ತ ಸಂಜೆ 5:04 5:56. ವರ್ಜ್ಯಂ ರಾತ್ರಿ 8:34 10:11. ಶುಕ್ಲ ಪಕ್ಷದ ಪ್ರದೋಷ ವ್ರತ ಆಚರಣೆ ಮಾಡಬೇಕು. ಇವತ್ತು ಭಾನುವಾರ ಪ್ರದೋಷ ಇರೋದ್ರಿಂದ ಭಾನು ಪ್ರದೋಷ ಅಥವಾ ರವಿ ಪ್ರದೋಷ ಅಂತ ಕರಿತೀವಿ. ಶಿವನ ಆರಾಧನೆಗೆ ಮತ್ತೆ ಜಾತಕದಲ್ಲಿನ ಸೂರ್ಯ ಬಲನ ಹೆಚ್ಚಿಸ್ಕೊಳ್ಳೋಕ್ಕೆ, ಆರೋಗ್ಯ ವೃದ್ಧಿ ಮಾಡೋಕ್ಕೆ, ಈ ದಿನ ಶಿವನ ಪೂಜೆ ಮಾಡೋದ್ರಿಂದ ಅತ್ಯಂತ ಫಲ. ಆಮೇಲೆ ಮಧ್ಯಾಹ್ನ ಜ್ಯೇಷ್ಠ ನಕ್ಷತ್ರ ಮುಗಿದು ಮೂಲ ನಕ್ಷತ್ರ ಆರಂಭ ಆಗುತ್ತೆ. ತಾಂತ್ರಿಕ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಈ ದಿನ ದ್ವಿತೀಯಾರ್ಧದಲ್ಲಿ ವಿಶೇಷವಾಗಿ ಇದೆ. 28 ಜೂನ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವರ ಅಧಿಪತಿ ಮಂಗಳ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ, ಆತಂಕ. ಮಧ್ಯಾಹ್ನದ ನಂತರ ಭಾಗ್ಯಸ್ಥಾನದಲ್ಲಿ ಚಂದ್ರ ಬರ್ತಾನೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಧನಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಮೂಡುತ್ತೆ. ಭಾನುವಾರ ರಜಾ ದಿನ ಆಗಿದ್ರೂ IT ಕ್ಷೇತ್ರದಲ್ಲಿ ಅಥವಾ ತುರ್ತು ಸೇವೆಗಳಲ್ಲಿ ಮೇಷರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಿರಬಹುದು. ಮಧ್ಯಾಹ್ನದ ನಂತರ ಸಹೋದ್ಯೋಗಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಒಳ್ಳೆ ಬೆಂಬಲ ಸಿಗತ್ತೆ ನಿಮಗೆ. ಆಮೇಲೆ ನಿಮ್ಮ ಕಾರ್ಯದಕ್ಷತೆಗೆ ಮೆಚ್ಚುಗೆ ಸಿಗತ್ತೆ. ಇನ್ನು ಹೊಸ ಹೂಡಿಕೆ ಮಾಡೋಕ್ಕೆ ಮಧ್ಯಾಹ್ನದ ನಂತರ ಸಮಯ ಬಹಳಷ್ಟು ಚೆನ್ನಾಗಿದೆ. ಹಳೆ ಬಾಕಿ ವಸೂಲಾತಿ ಏನಾದರೂ ಇದ್ರೆ ಅಥವಾ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ನೀವು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿಟ್ಕೊಳ್ಬೇಕು. ಇನ್ನು ಆರ್ಥಿಕವಾಗಿ ಹಣಕಾಸಿನ ದೃಷ್ಟಿಯಿಂದ ಇವತ್ತು ಮಿಶ್ರ ಫಲಗಳನ್ನು ನೀಡ್ತೀರಾ. ಬೆಳಗಿನ ಅವಧಿಯಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮಧ್ಯಾಹ್ನದ ನಂತರ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವ ಲಕ್ಷಣಗಳಿವೆ. ಶೇರ್ ಮಾರುಕಟ್ಟೆ, ಲಾಟರಿ ಈ ಥರ ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅರ್ಜೆಂಟ್ ಆಗಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಹಿರಿಯರಿಂದ ಆಸ್ತಿ ಲಾಭವಾಗುವ ಯೋಗ ಇದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಧನುರಾಶಿಗೆ ಚಂದ್ರ ಪ್ರವೇಶ ಮಾಡ್ತಿರೋದ್ರಿಂದ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸ್ತೀರಾ ಅಥವಾ ಕುಟುಂಬದವರೊಂದಿಗೆ ದೂರದ ಪ್ರಯಾಣ ಕೈಗೊಳ್ತೀರಾ. ಇದರಿಂದ ಒಡ ಹುಟ್ಟಿದವರೊಂದಿಗಿದ್ದ ಭಿನ್ನಾಭಿಪ್ರಾಯ ತಿಳಿಯಾಗುತ್ತೆ. ಇನ್ನು ವಿವಾಹ ಆಕಾಂಕ್ಷಿಗಳಿಗೆ ಸೂಕ್ತ ಸಂಬಂಧ ಕೂಡಿ ಬರುತ್ತೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೀತೀರಾ. ಕಠಿಣ ಸಂದರ್ಭದಲ್ಲೂ ಸಂಗಾತಿಯು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ವಿಶೇಷವಾಗಿ BP, ಹೊಟ್ಟೆ ಸಮಸ್ಯೆ ಇರೋರು ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಇನ್ನು ಮಧ್ಯಾಹ್ನ ನಂತರ ಮಾನಸಿಕ ನೆಮ್ಮದಿ ಹೆಚ್ಚಾಗಿ ಧೈರ್ಯ
ಹೆಚ್ಚಾಗುತ್ತೆ. ಆಮೇಲೆ ನಿಮ್ಮ ದೇಹದ ಆಯಾಸ ಕಡಿಮೆ ಆಗುತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯಂತ ಅನುಕೂಲಕರವಾಗಿದೆ. ವಿಶೇಷವಾಗಿ ಕಠಿಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶಿಕ್ಷಕರು ಅಥವಾ ಹಿರಿಯರ ಸಹಾಯ ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಏಕಾಗ್ರತೆ ಹೆಚ್ಚಾಗತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ, ಭಾನುವಾರ ಸೂರ್ಯನ ದಿನ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಸೂರ್ಯ ನಮಸ್ಕಾರ ಮಾಡಿರೋದು, ಅಲ್ಲಿ ಭಾನುವಾರದ ಪ್ರದೋಷ ಇರೋದ್ರಿಂದ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕೋದು, ಮನೆಯಲ್ಲೇ ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಮನಸ್ಸಿಗೆ ಶಾಂತಿ ತಂದ್ಕೊಡತ್ತೆ. ಶುಭ ಸಂಖ್ಯೆ 1, 9. ಶುಭ ಬಣ್ಣ ಕೆಂಪು, ಹಳದಿ. ಒಟ್ಟಾರೆಯಾಗಿ ಈ ದಿನದ ದ್ವಿತೀಯಾರ್ಧವು ಅಂದ್ರೆ ಮಧ್ಯಾಹ್ನದ ಮೇಲೆ ನಿಮ್ಗೆ ಹೊಸ ಅವಕಾಶ, ಉತ್ಸಾಹ ಎಲ್ಲ ಸಿಗತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಮಧ್ಯಾಹ್ನ 1:10 ನಂತರ ತೆಗೆದುಕೊಂಡ್ರೆ ಹೆಚ್ಚು ಲಾಭದಾಯಕ ದಿನ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿ ಅಧಿಪತಿ ಶುಕ್ರಾಚಾರ್ಯ. ಈ ದಿನ ಚಂದ್ರ ಮಧ್ಯಾಹ್ನ 1:10ಕ್ಕೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮೊದಲಾರ್ಧದಲ್ಲಿ ಉತ್ಸಾಹಭರಿತ ಮತ್ತು ಲಾಭದಾಯಕವಾಗಿರುತ್ತೆ. ಮಧ್ಯಾಹ್ನ ಆದ್ಮೇಲೆ ಚಂದ್ರ ಅಷ್ಟಮ ಸ್ಥಾನಕ್ಕೆ ಚಲಿಸೋದ್ರಿಂದ ನೀವು ಪ್ರಗತಿಯಿಂದ ಹೆಚ್ಚಿ ಕೊಂಚ ಯೋಚಿಸಿ ಇಡಬೇಕಾಗತ್ತೆ. ರಜಾ ದಿನ ಆದ್ರೂ ಕೆಲವು ಬಾರಿ ಉಳಿದ ಕಚೇರಿ ಕೆಲಸಗಳನ್ನ ನಿಮ್ಮನ್ನು ಕಾಡ್ಬೋದು. ಮಧ್ಯಾಹ್ನದ ನಂತರ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಕೆಳೆಯಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮ ಅಗತ್ಯವಾಗಿ ಇಟ್ಕೋಬೇಕು. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ದಿನದ ಮೊದಲಾರ್ಧ ಮಧ್ಯಾಹ್ನ 1 ಗಂಟೆಯ ಒಳಗೆ ಅತ್ಯಂತ ಶ್ರೇಷ್ಠವಾಗಿದೆ. ಮಧ್ಯಾಹ್ನ ಆದ್ಮೇಲೆ ಹಣಕಾಸಿನ ವಹಿವಾಟು ಜಾಗರೂಕತೆಯಿಂದಿರಬೇಕು. ಯಾರನ್ನೂ ನಂಬಿ ದೊಡ್ಡ ಮೊತ್ತದ ಹಣವನ್ನು ಕೊಡಕ್ ಹೋಗ್ಬೇಡಿ, ಹುಷಾರಾಗಿರಿ. ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರ ಫಲಗಳಿದೆ. ದಿನದ ಆರಂಭದಲ್ಲಿ ಹಳೆ ಬಾಕಿ ವಸೂಲಾತಿ, ಆರ್ಥಿಕ ಬಲ ಸಿಗತ್ತೆ. ಆದ್ರೆ ಸಾಯಂಕಾಲ ವೇಳೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಅನಗತ್ಯ ವೆಚ್ಚಕ್ಕೆ ಕತ್ತರಿ ಹಾಕೋದು ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಷೇರು ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ದೊಡ್ಡ ಮೊತ್ತದ ಹೂಡಿಕೆನ ಮಾಡಕ್ ತಪ್ಪಿಸಿ. ಕುಟುಂಬ ಜೀವನದಲ್ಲಿ ಸಾಮರಸ್ಯ ಇರುತ್ತೆ. ಜೀವನ ಸಂಗಾತಿಯಿಂದ ಪೂರ್ಣ ಸಹಕಾರ ಮತ್ತೆ ಪ್ರೀತಿ ಸಿಗತ್ತೆ. ಆದ್ರೆ ಮಧ್ಯಾಹ್ನದ ನಂತರ ತಾಯಿ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆ ಇದೆ. ಅವ್ರ ಕಡೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಪ್ರೇಮಿಗಳ ನಡುವೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರ. ಪ್ರೇಮ ವಿಷಯವನ್ನ ಪೋಷಕರ ಮುಂದೆ ಪ್ರಸ್ತಾವನೆ ಮಾಡಲು ಬಹಳ ಒಳ್ಳೆ ದಿನ. ಅದು ಬೆಳಗ್ಗೆ ಬಹಳ ಒಳ್ಳೆ ದಿನ. ಚಂದ್ರ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮಧ್ಯಾಹ್ನದ ನಂತರ ಸ್ವಲ್ಪ ನಿಮಗೆ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಕಣ್ಣಿನ ತೊಂದರೆ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಚಾಲನೆ ಮಾಡುವಾಗ ಸ್ವಲ್ಪ ವೇಗನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಮಾನಸಿಕವಾಗಿ ಸ್ವಲ್ಪ ಆತಂಕ ಎದುರಾಗೋ ಸಾಧ್ಯತೆ ಇದೆ. ಹಾಗಾಗಿ ಯೋಗ ಮಾಡೋದು ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗೋ ದಿನ ಇದು. ಏಕಾಗ್ರತೆ ಕೊಂಚ ಕಡಿಮೆ ಅನಿಸ್ಬೋದು. ಆದರೆ ದೃಢ ಮನಸ್ಸಿನಿಂದ ಅಧ್ಯಯನ ಮಾಡಿದ್ರೆ ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ ಸಿಗುತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ, ಶುಕ್ರ ಅಧಿಪತಿ ಆಗಿರೋದ್ರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಲಕ್ಷ್ಮಿ ಅಷ್ಟೋತ್ತರ ಪಠಿಸ್ಬೇಕು. ಇನ್ನು ಶಿವನಿಗೆ ಜಲಾಭಿಷೇಕ ಮಾಡೋದು, ಬಿಲ್ವ ಪತ್ರ ಅರ್ಪಿಸೋದು, ಅಷ್ಟಮ ಚಂದ್ರನ ದೋಷ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ಕ್ರೀಮ್. ಒಟ್ಟಾರೆಯಾಗಿ ಈ ದಿನ ನಿಮಗೆ ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರಗಳು, ಹೊಸ ಒಪ್ಪಂದಗಳು ಅಥವಾ ಪ್ರಯಾಣದ ಯೋಜನೆಗಳಿದ್ರೆ ಅದು ಮಧ್ಯಾಹ್ನ 1:10 ಒಳಗೆ ಮುಗಿಸ್ಬಿಟ್ರೆ ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುಧ. ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಚಂದ್ರ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ 6ನೇ ಸ್ಥಾನದಲ್ಲಿದ್ದು ದಿನದ ಆರಂಭದಲ್ಲಿ ಶತ್ರುಗಳ ಮೇಲೆ ಜಯ ಮತ್ತೆ ಹಳೆ ಸಾಲಗಳಿಂದ ಮುಕ್ತಿ. ಮಧ್ಯಾಹ್ನ ಆದ್ಮೇಲೆ ಚಂದ್ರ ಸಪ್ತಮ ಸ್ಥಾನದಲ್ಲಿ ಬರೋದ್ರಿಂದ ಸಾಮಾಜಿಕ ಗೌರವ, ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ.
ಮಿಥುನ ರಾಶಿ ಉದ್ಯೋಗಿಗಳಿಗೆ ಅತ್ಯಂತ ಸಕಾರಾತ್ಮಕವಾದ ದಿನ ಅಂತ ಹೇಳ್ಬೋದು. ನಿಮ್ಮ ಕಠಿಣ ಶ್ರಮಕ್ಕೆ ಕಚೇರಿಯಲ್ಲಿ ಸೂಕ್ತ ಮನ್ನಣೆ ಸಿಗತ್ತೆ. ರಜಾ ದಿನವಾಗಿದ್ರೂ ಭವಿಷ್ಯದ ಯೋಜನೆ ಬಗ್ಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ತೀರಾ. ಇನ್ನು ಹೊಸ ಉದ್ಯೋಗದ ಹುಡುಕಾಟದಲ್ಲಿರೋರಿಗೆ ಉತ್ತಮ ಆಫರ್ ಸಿಗೋ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ಮಧ್ಯಾಹ್ನದ ನಂತರ ಸಮಯವು ಹೊಸ ಸಹಭಾಗಿತ್ವ ಅಥವಾ ವ್ಯಾಪಾರ ವಿಸ್ತರಣೆಗೆ ಅತ್ಯಂತ ಯೋಗವಾದ ದಿನ ಅಂತ ಹೇಳ್ಬೋದು. ಇನ್ನು ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಸುಳಿವು ಕಡಿಮೆ ಆಗುತ್ತೆ. ಲಾಭಾಂಶ ಬಹಳಷ್ಟು ಹೆಚ್ಚಾಗುತ್ತೆ. ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಾಡಾಗುತ್ತೆ. ಅದು ಚುರುಕುಗೊಳ್ಳುತ್ತೆ ನಿಮ್ಮ ವ್ಯವಹಾರ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಲಾಭದಾಯಕ ದಿನ ಅಂತ ಹೇಳ್ಬೋದು. ಹಳೆ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ. ಆಮೇಲೆ ದೀರ್ಘಕಾಲದಿಂದ ಬರಬೇಕಿರೋ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಸೂರ್ಯನು ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ಸರ್ಕಾರಿ ಕೆಲಸ ಅಥವಾ ಕರಾರುಗಳಿಂದ ಆರ್ಥಿಕ ಅನುಕೂಲ. ಆದಾಗ್ಯೂ ಸಂಜೆ ವೇಳೆ ಐಷಾರಾಮಿ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಸೌಹಾರ್ದ ವಾತಾವರಣ ಇರುತ್ತೆ. ತಂದೆ ಅಥವಾ ಹಿರಿಯರ ಬೆಂಬಲದಿಂದ ನಿಮ್ಮ ದೊಡ್ಡ ಸಮಸ್ಯೆ ಒಂದು ಬಗೆಹರಿಸ್ಕೊಳ್ತೀರಾ. ಧಾರ್ಮಿಕ ಕಾರ್ಯ ಅಥವಾ ಒಟ್ಟಿಗೆ ಸಂಗಾತಿಯೊಂದಿಗೆ ಊಟ ಮಾಡೋದು ಯೋಗ ಇದೆ. ಇನ್ನು ಪ್ರೇಮಿಗಳಿಗೆ ಇವತ್ತು ಮಧುರವಾದ ದಿನ. ನಿಮ್ಮ ಸಂಗಾತಿಯ ಭಾವನೆ ನೀವು ಗೌರವಿಸ್ತೀರಾ. ಪರಸ್ಪರ ನಡುವೆ ಇದ್ದ ಭಿನ್ನಾಭಿಪ್ರಾಯ ದೂರವಾಗಿ ಪ್ರೀತಿ ಗಟ್ಟಿಯಾಗತ್ತೆ. ವಿವಾಹಾಕಾಂಕ್ಷಗಳಿಗೆ ನಿಶ್ಚಯ ಸಂಬಂಧ ಒದಗಿಕೊಂಡು ಬರೋ ಸಾಧ್ಯತೆ. ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿಯೇ ಇರುತ್ತೆ. ಆದರೂ ಸ್ವಲ್ಪ ದಿನದ ಮೊದಲಾರ್ಧದಲ್ಲಿ ಸಣ್ಣ ಪುಟ್ಟ ಹೊಟ್ಟೆ ನೋವು, ಉಷ್ಣ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೂರ್ಯನ ಪ್ರಭಾವದಿಂದ ದೈಹಿಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆಹಾರ ಕ್ರಮ ಮತ್ತು ಯೋಗಾಭ್ಯಾಸ ಮಾಡೋದ್ರಿಂದ ಆರೋಗ್ಯ ಕಾಯ್ದುಕೊಳ್ಬೋದು. ಇನ್ನು ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಬುಧನ ಕೃಪೆಯಿಂದ ಬುದ್ಧಿಶಕ್ತಿ ಚುರುಕಾಗತ್ತೆ, ಏಕಾಗ್ರತೆ ಹೆಚ್ಚಾಗತ್ತೆ. ಕಠಿಣ ವಿಷಯನ ಸುಲಭವಾಗಿ ಅರ್ಥ ಮಾಡ್ಕೋತೀವಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಸೂಕ್ತ ಮಾರ್ಗದರ್ಶನ ನೀಡ್ತಾರೆ. ಇನ್ನು ವಿಶೇಷ ಪರಿಹಾರ ಬೇಕನ್ನೋದಾದ್ರೆ ಬುಧನ ಅನುಗ್ರಹಕ್ಕಾಗಿ ವಿಘ್ನ ಅರ್ಹ ಗಣೇಶನಿಗೆ ಗರಿಕೆ ಅಥವಾ ದೂರ್ವೆ ಅರ್ಪಿಸಬೇಕು. ಓಂ ಗಂ ಗಣಪತಿಯೇ ನಮಃ ಮಂತ್ರ ಜಪಿಸಬೇಕು. ಇವತ್ತು ಭಾನುವಾರ ಪ್ರದೋಷ ದಿನ ಆಗಿರೋದ್ರಿಂದ ಸಾಯಂಕಾಲ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಮನೆಯಲ್ಲಿ ಶಿವ ಚಾಲಿಸ ಪಠಿಸೋದು ಬಹಳ ಒಳ್ಳೆಯದಾಗುತ್ತೆ. ಶುಭ ಸಂಖ್ಯೆ 3, 5. ಶುಭ ಬಣ್ಣ ಹಸಿರು, ತಿಳಿ ಹಳದಿ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಮಧ್ಯಾಹ್ನ 1:10 ನಂತರ ಸಮಯ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಸಾಮಾಜಿಕ ಗೌರವ ಹೆಚ್ಚುತ್ತೆ. ಯಾವುದೇ ಪ್ರಮುಖ ಒಪ್ಪಂದ ತಗೋಬೇಕಾದ್ರೆ ಕುಟುಂಬದವರ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರದೇವ ಆಗಿರೋದ್ರಿಂದ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದಿನದ ಮೊದಲಾರ್ಧ ಭೌತಿಕವಾಗಿ ಸೃಜನಾತ್ಮಕವಾಗಿ ಅತ್ಯಂತ ಯಶಸ್ಸು ಸಿಗತ್ತೆ. ಮಧ್ಯಾಹ್ನ ಆದ್ಮೇಲೆ ಚಂದ್ರ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯ, ಶತ್ರುಗಳ ವಿಷಯದಲ್ಲಿ ಕೊಂಚ ಜಾಗರೂಕತೆಯಿಂದ ಇರಬೇಕಾಗತ್ತೆ. ರಜಾ ದಿನವಾಗಿರೋದ್ರಿಂದ ಕಚೇರಿಯಲ್ಲಿ ಕೆಲಸ ಪ್ರಮುಖ ಜವಾಬ್ದಾರಿಗಳು ನಿಮಗೆ ಹೆಗಲೇರಬಹುದು. ಇನ್ನು ಮಧ್ಯಾಹ್ನದ ನಂತರ ಕಚೇರಿಯಲ್ಲಿ ರಾಜಕೀಯ ಅಥವಾ ಸಹೋದ್ಯೋಗಿಗಳ ನಡುವೆ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಯಾರೇ ನಿಮ್ಮನ್ನ ಕೆರಳಿಸಿದ್ರೂ ಸಂಯಮದಿಂದ ವರ್ತಿಸಬೇಕು. ನಿಮ್ಮ ವೃತ್ತಿ ಜೀವನಕ್ಕೆ ಬಹಳಷ್ಟು ಒಳ್ಳೆಯದು. ಇನ್ನು ವ್ಯಾಪಾರಸ್ಥರಿಗೆ ದಿನದ ಮೊದಲಾರ್ಧದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಹೊಸ ಗ್ರಾಹಕರು ನಿಮ್ಮನ್ನ ಆಕರ್ಷಣೆ ಮಾಡ್ತಾರೆ. ಆದರೆ ಮಧ್ಯಾಹ್ನದ ನಂತರ ಯಾವುದೇ ದೊಡ್ಡ ಮೊತ್ತದ ಸಾಲ ಕೊಡಕ್ಕೆ ಹೋಗಬೇಡಿ. ಹೊಸ ಹೂಡಿಕೆ ಮಾಡೋದನ್ನು ಸ್ವಲ್ಪ ತಪ್ಪಿಸಿರಿ. ಇನ್ನು ಮಾರುಕಟ್ಟೆಯಲ್ಲಿ ನಿಮಗೆ ಪೈಪೋಟಿ ಹೆಚ್ಚಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿದೆ. ಬೆಳಗಿನ ಅವಧಿಯಲ್ಲಿ ಅನಿರೀಕ್ಷಿತ ಧನಲಾಭ, ಆದರೆ ಹಳೆ ಹೂಡಿಕೆಯಿಂದ ಆದಾಯ ಬರುತ್ತೆ. ಆದರೆ ಮಧ್ಯಾಹ್ನ ಆದ್ಮೇಲೆ ಸಾಲ ತೀರಿಸಲು ಆರೋಗ್ಯದ ಕಾರಣಗಳಿಗಾಗಿ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕತ್ತರಿ ಹಾಕಬೇಕು. ನೀವು ಕೋರ್ಟು, ಕಚೇರಿ, ವ್ಯವಹಾರ ಈ ಸಂಬಂಧಿಸಿದ ವ್ಯವಹಾರದಲ್ಲಿ ಖರ್ಚು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಮಿಶ್ರ ವಾತಾವರಣ ಇರುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ.
ಆದರೆ ಮಧ್ಯಾಹ್ನದ ನಂತರ ಕುಟುಂಬದ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ಮನೆಯ ಶಾಂತಿಗಾಗಿ ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳಿ. ತಾಯಿಯ ಕಡೆಯಿಂದ ಸಂಬಂಧಿಕರಿಗೆ ಸಹಾಯ ಸಿಗೋ ಯೋಗ ಇದೆ. ಇನ್ನು ಪ್ರೇಮಿಗಳಿಗೆ ಮೊದಲಾರ್ಧದ ದಿನ ಅತ್ಯಂತ ರೊಮ್ಯಾಂಟಿಕ್ ಆಗಿರುತ್ತೆ. ಕಟಕ ರಾಶಿಯವರಿಗೆ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸಬೇಕು. ವಿಶೇಷವಾಗಿ ಚಂದ್ರ 6ನೇ ಮನೆಯಲ್ಲಿ ಪ್ರವೇಶ ಮಾಡ್ತಿರೋದ್ರಿಂದ ಸ್ವಲ್ಪ ಕಫ, ಶೀತ, ಜೀರ್ಣಕ್ರಿಯೆ ತೊಂದರೆ ಅಥವಾ ಕಾಲಿನ ನೋವು ಕಾಣಿಸ್ಕೊಳ್ಬಹುದು. ಹೊರಗಿನ ಆಹಾರ ಸೇವನೆಯನ್ನು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ದಿನದ ಮೊದಲಾರ್ಧವು ಅಧ್ಯಯನಕ್ಕೆ ಅತ್ಯಂತ ಪೂರಕವಾಗಿದೆ. ಏಕಾಗ್ರತೆ ಚೆನ್ನಾಗಿದೆ. ಆದರೆ ಮಧ್ಯಾಹ್ನದ ನಂತರ ಸೋಲು ಅಥವಾ ನಿರಾಸೆಯ ಭಾವನೆ ಮೂಡದಂತೆ ಮನಸ್ಸನ್ನು ದೃಢೀಕರಣದಲ್ಲಿ ಇಟ್ಕೋಬೇಕು. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ, ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರೋದ್ರಿಂದ ಜನ್ಮ ಓಂ ಶಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೆ ನಮಃ ಮಂತ್ರನ ಜಪಿಸಬೇಕು. ಆಮೇಲೆ ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಹಾಲಿನ ಅಭಿಷೇಕ, ಬಿಲ್ವಪತ್ರೆ ಅಭಿಷೇಕ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ, ಮಾನಸಿಕ ಆತಂಕ ದೂರ ಆಗುತ್ತೆ. ಇನ್ನು ಶುಭ ಸಂಖ್ಯೆ 4, 2, ಶುಭ ಬಣ್ಣ ಬಿಳಿ, ತಿಳಿ, ನೀಲಿ. ಒಟ್ಟಾರೆಯಾಗಿ ಈ ದಿನ ಮಧ್ಯಾಹ್ನ 1:10 ನಂತರ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ಹಿರಿಯ ಅಥವಾ ಆಪ್ತರ ಸಲಹೆಯನ್ನು ಪಡೆದು ಮುನ್ನಡೆದು ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ ಆಗಿರೋದ್ರಿಂದ ಮೊದಲಾರ್ಧದಲ್ಲಿ ಮನೆ ಅಂದರೆ ಪಂಚಮ ಸ್ಥಾನದಲ್ಲಿ ಪ್ರವೇಶ ಮಾಡ್ತಿರೋದ್ರಿಂದ ವಾಹನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸ್ವಲ್ಪ ಬಿಡುವಿಲ್ಲದ ವಾತಾವರಣ ಇರುತ್ತೆ. ಮಧ್ಯಾಹ್ನ ಚಂದ್ರನ ಸ್ಥಾನ ಪಂಚಮದಲ್ಲಿ ಆಗಿರೋದ್ರಿಂದ ಸೃಜನಶೀಲತೆ ಅದೃಷ್ಟ ದುಪ್ಪಟ್ಟಾಗುತ್ತೆ. ಇನ್ನು ಸಿಂಹರಾಶಿಯ ಉದ್ಯೋಗಿಗಳಿಗೆ ಅತ್ಯಂತ ಸಕಾರಾತ್ಮಕ ದಿನ. ರಜಾ ದಿನವಾಗಿರೋದು ಮತ್ತು ವೃತ್ತಿ ಜೀವನದ ಬೆಳವಣಿಗೆಗೆ ಪೂರಕವಾದ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆರೋಗ್ಯದ ಬದಲಾವಣೆ ಪ್ರಯತ್ನಿಸುತ್ತಿರೋರಿಗೆ ಮಧ್ಯಾಹ್ನದ ನಂತರ ಉತ್ತಮ ಅವಕಾಶಗಳು ಅಥವಾ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯವಹಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿರುತ್ತೆ. ವಿಶೇಷವಾಗಿ ಕಲೆ, ಸಾಹಿತ್ಯ, ಶಿಕ್ಷಣ ಅಥವಾ ಸಾರ್ವಜನಿಕ ಸಂಪರ್ಕಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಇರೋರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಮತ್ತು ಕ್ರೆಡಿಟ್ ಹೆಚ್ಚಾಗಲಿದೆ. ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ಜೂನ್ 28 ನಿಮಗೆ ಅತ್ಯಂತ ಅನುಕೂಲಕರವಾದ ದಿನ. ಧನುರಾಶಿಯ ಚಂದ್ರನ ಸಂಚಾರದಿಂದಾಗಿ ಅನಿರೀಕ್ಷಿತ ಧನ ಲಾಭದ ಯೋಗ ಇದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಅಥವಾ ಬಾಕಿ ಮೊತ್ತ ಮರಳಿ ಸಿಗಬಹುದು. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಲಾಟರಿ ವ್ಯವಹಾರದಲ್ಲಿ ಯೋಚಿಸಿ ಮಾಡುವ ಕೆಲಸಗಳು ಲಾಭ ತಂದುಕೊಡುತ್ತೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ದೊಡ್ಡ ಮೊತ್ತದ ರಿಸ್ಕ್ ತೆಗೆದುಕೊಳ್ಬೇಡ್ರಿ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮೂಡಲಿದೆ. ಮಕ್ಕಳ ಕಡೆಯಿಂದ ಅತ್ಯಂತ ಶುಭ ವಾರ್ತೆಗಳನ್ನು ಕೇಳ್ತೀರಾ. ಇದು ನಿಮ್ಮ ಮನಸ್ಸಿನ ತೃಪ್ತಿ ನೀಡುತ್ತೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಧ್ಯಾಹ್ನದ ನಂತರ ಸಂಪೂರ್ಣವಾಗಿ ತಿಳಿಯಾಗುತ್ತೆ. ಮನೆಯಲ್ಲಿ ಹಸನ್ಮುಖಿ ವಾತಾವರಣ ಇದ್ದು ಒಟ್ಟಿಗೆ ಸೇರಿ ಆನಂದಿಸ್ತೀರಾ. ಇನ್ನು ಪ್ರೇಮಿಗಳಿಗೆ ಇವತ್ತು ಅತ್ಯಂತ ಸುಂದರವಾದ ದಿನ. ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಪ್ರವಾಸ ಹೋಗೋದು, ಉತ್ತಮ ಸಮಯ ಕಳೆಯೋದು ಅವಕಾಶ ಸಿಗುತ್ತೆ. ಅವಿವಾಹಿತರಿಗೆ ಮದುವೆ ಮಾತುಕತೆ ಮುಂದುವರಿಯುತ್ತೆ. ಸಕಾರಾತ್ಮಕ ನಿರ್ಧಾರನ ತೆಗೆದುಕೊಳ್ತೀರಾ. ಸಿಂಹರಾಶಿಯವರು ಆರೋಗ್ಯವು ಇವತ್ತು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ನೀವು ಹೆಚ್ಚು ಉತ್ಸಾಹದಿಂದ ಇರ್ತೀರಾ. ಧನಾತ್ಮಕ ಶಕ್ತಿಯಿಂದ ಕೂಡಿರ್ತೀರಾ. ಆದಾಗ್ಯೂ ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾದಂತೆ ನೋಡ್ಕೋಬೇಕಾಗುತ್ತೆ. ಸಾಕಷ್ಟು ನೀರು ಕುಡಿಯೋದು ಮತ್ತು ದ್ರವಾಹಾರ ಸೇವನೆ ಮಾಡೋದು. ಕಣ್ಣು ಅಥವಾ ಬೆನ್ನಿನ ಸಣ್ಣ ಪುಟ್ಟ ನೋವುಗಳಿಂದ ನಿರ್ಲಕ್ಷಿಸಬೇಡಿ. ವಿದ್ಯಾರ್ಥಿಗಳಿಗೆ ಇವತ್ತು ವರದಾನದಂತಿರುತ್ತೆ. ಬುದ್ಧಿಶಕ್ತಿ ಚುರುಕಾಗಿರುತ್ತೆ. ಕಷ್ಟಕರವಾದ ವಿಷಯನ ಸುಲಭವಾಗಿ ನೆನಪಿನಲ್ಲಿಟ್ಕೋತೀರಾ. ವಿಶೇಷ ಪರಿಹಾರ ನೋಡೋದಾದ್ರೆ, ಬೆಳಗ್ಗೆ ಬೇಗ ಎದ್ದು ತಾಮ್ರ ಪಾತ್ರೆಯಲ್ಲಿ ನೀರು
ಕೆಂಪು ಹೂವು, ಅಕ್ಷತೆ ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಪ್ರದೋಷ ಇರೋದ್ರಿಂದ ಸಾಯಂಕಾಲ ಶಿವನಿಗೆ ಜೇನುತುಪ್ಪ ಅಥವಾ ಹಾಲಿನ ಅಭಿಷೇಕ ಮಾಡಿಸೋದು ಸಕಲ ಕಷ್ಟ ನಿವಾರಣೆ ಆಗುತ್ತೆ. ಶುಭ ಸಂಖ್ಯೆ 1 ಮತ್ತು 5. ಶುಭ ಬಣ್ಣ ಕಡು ಕೆಂಪು ಮತ್ತು ಕೇಸರಿ. ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ 1:10 ನಂತರ ಸಮಯ ಎಲ್ಲ ರಂಗದಲ್ಲೂ ಯಶಸ್ಸನ್ನು ತಂದುಕೊಡುತ್ತೆ. ಮಕ್ಕಳ ಶಿಕ್ಷಣ, ಹೊಸ ಹೂಡಿಕೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಬಹಳ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧದೇವ ಆಗಿರೋದ್ರಿಂದ ಈ ದಿನ ಚಂದ್ರ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಧನು ರಾಶಿ ಪ್ರವೇಶ ಆಗ್ತಾನೆ. ದಿನದ ಮೊದಲಾರ್ಧದಲ್ಲಿ ಅದ್ಭುತ ಧೈರ್ಯ, ಪರಾಕ್ರಮ, ಸೃಜನಶೀಲತೆ ಇರುತ್ತೆ. ಮಧ್ಯಾಹ್ನದ ನಂತರ ಚಂದ್ರ ಸುಖ ಮತ್ತೆ ಮಾತೃ ಸ್ಥಾನವಾದ 4ನೇ ಮನೆಯಲ್ಲಿ ಬರೋದ್ರಿಂದ ಬೌದ್ಧಿಕ ಸುಖ ಸಾಧನೆಗಳು ಹೆಚ್ಚಾಗುತ್ತೆ, ಕೌಟುಂಬಿಕ ಸುಖ ದೊರೆಯುತ್ತೆ. ಇನ್ನು ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಇವತ್ತು ಜವಾಬ್ದಾರಿಗಳು ಹೆಚ್ಚಾಗುವಂತ ದಿನ. ರಜಾ ದಿನವಾಗಿದ್ರೂ ಮುಂಬರುವ ವಾರದ ಕೆಲಸಗಳಿಗಾಗಿ ನಿಮ್ಮ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಧ್ಯಾಹ್ನದ ನಂತರ ಕಚೇರಿಯಲ್ಲಿ ಕೆಲಸಗಳಿಗೆ ಸಂಬಂಧಿಸಿದ ಮನೆಯಲ್ಲೇ ಇದ್ದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ದಿನದ ದ್ವಿತೀಯಾರ್ಧವು ಅತ್ಯಂತ ಲಾಭದಾಯಕವಾಗಿರುತ್ತೆ. ಭೂಮಿ, ವಾಹನ, ರಿಯಲ್ ಎಸ್ಟೇಟು ಅಥವಾ ಗೃಹೋಪಯೋಗಿ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿರೋರಿಗೆ ಭರ್ಜರಿ ಆದಾಯ ಬರುತ್ತೆ. ಹೊಸ ಗ್ರಾಹಕರೊಂದಿಗೆ ದೀರ್ಘಕಾಲದ ಸಂಬಂಧ ಏರ್ಪಾಡಾಗತ್ತೆ. ಇನ್ನು ಆರ್ಥಿಕವಾಗಿ ನಿಮಗೆ ಅನುಕೂಲಕರವಾದ ದಿನ. ಆದಾಯದ ಅರಿವು ಉತ್ತಮವಾಗಿರುತ್ತೆ. ಮಧ್ಯಾಹ್ನದ ನಂತರ ಚತುರ್ಥ ಚಂದ್ರನ ಪ್ರಭಾವದಿಂದ ಮನೆಗೆ ಅಗತ್ಯವಿರುವ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಆಸ್ತಿ ವಾಹನ ಖರೀದಿ ಹಣ ಸ್ವಲ್ಪ ಖರ್ಚು ಮಾಡೋ ಸಾಧ್ಯತೆ ಇದೆ. ಹಳೆ ಸಾಲಗಳನ್ನ ತೀರಿಸಲು ಈ ದಿನ ಸೂಕ್ತವಾಗಿರುತ್ತೆ. ಆದರೆ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡದಂತೆ ಸ್ವಲ್ಪ ನಿಗಾ ವಹಿಸಬೇಕು. ಕೌಟುಂಬಿಕವಾಗಿ ಇವತ್ತು ಅತ್ಯಂತ ಸುಖದಾಯಕವಾದ ದಿನ. ಮಧ್ಯಾಹ್ನದ ನಂತರ ತಾಯಿ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತೆ ಪ್ರೀತಿ ಸಿಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಮನೆಯಲ್ಲೇ ಸಣ್ಣ ಮಟ್ಟದ ಪಾರ್ಟಿ ಅಥವಾ ಒಟ್ಟಿಗೆ ಊಟ ಮಾಡುವ ಯೋಗ ಇರುತ್ತೆ. ದೀರ್ಘಕಾಲದ ಕೌಟುಂಬಿಕ ಕಲಹಗಳನ್ನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ತೀರಾ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತೆ ಪ್ರೀತಿ ಹೆಚ್ಚಾಗುವಂತಹ ದಿನ. ಸಂಗಾತಿಯು ನಿಮ್ಮ ಭಾವನೆಯನ್ನ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ತಾರೆ. ವಿವಾಹ ವಯಸ್ಕರಿಗೆ ಸೂಕ್ತವಾದ ಕೌಟುಂಬಿಕ ಹಿನ್ನೆಲೆಯುಳ್ಳ ಸಂಬಂಧ ಕೂಡಿ ಬರುವ ಸಾಧ್ಯತೆ ದಟ್ಟವಾಗಿದೆ. ಕನ್ಯಾ ರಾಶಿಯವರಿಗೆ ಆರೋಗ್ಯ ಬಹಳ ಸಾಮಾನ್ಯವಾಗಿ ಸ್ಥಿರವಾಗಿರುತ್ತೆ. ಆದರೆ ಚತುರ್ಥ ಸ್ಥಾನದ ಚಂದ್ರನಿಂದಾಗಿ ಮಧ್ಯಾಹ್ನದ ನಂತರ ಕೊಂಚ ಆಲಸ್ಯ ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಇನ್ಫೆಕ್ಷನ್, ಶೀತ, ಕೆಮ್ಮು ಕಾಣಿಸ್ಕೊಳ್ಬಹುದು. ಧೂಳು ಅಥವಾ ತಂಪು ಪಾನೀಯಗಳಿಂದ ದೂರವಿರಬೇಕಾಗುತ್ತೆ. ಆಮೇಲೆ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಬೌದ್ಧಿಕ ವಿಕಸನದ ದಿನ ಅಂತ ಹೇಳಬಹುದು. ಬುಧನ ಕೃಪೆಯಿಂದ ಏಕಾಗ್ರತೆ ಬಹಳಷ್ಟು ಚೆನ್ನಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗಂತೂ, ಉನ್ನತ ವ್ಯಾಸಂಗಕ್ಕೆ ಸಿದ್ಧತೆ ನಡೆಸೋರಿಗಂತೂ ಗುರಿ ಮುಟ್ಟುವ ತನಕ ಗಮನ ಹರಿಸಲು ಇವತ್ತು ಬಹಳ ಪ್ರಶಸ್ತವಾದ ದಿನ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಬೆಳಗ್ಗೆ ಎದ್ದು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ಓಂ ಬೂಂ ಬುಧಾಯ ನಮಃ ಮಂತ್ರನ 21 ಬಾರಿ ಜಪಿಸಬೇಕು. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 5, 6. ಶುಭ ಬಣ್ಣ ಹಸಿರು, ಪಚ್ಚೆ, ಹಸಿರು, ಬಿಳಿ. ವಿಶೇಷವಾಗಿ ಇವತ್ತು ಮಧ್ಯಾಹ್ನ 1:10 ನಂತರ ಸಮಯ ಬಹಳ ಒಳ್ಳೆಯದಿರುತ್ತೆ. ನಿಮ್ಮ ಕುಟುಂಬಿಕ ಸುಖ, ಶಾಂತಿ, ಆಸ್ತಿ ಖರೀದಿ ಸಂಬಂಧಿಸಿದ ಎಲ್ಲ ನಿರ್ಧಾರಕ್ಕೂ ಪೂರಕವಾಗಿರುತ್ತೆ ದಿನ. ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನೋರಿಗೆ ಇವತ್ತಿನ ದಿನ ಬಹಳ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರಾಚಾರ್ಯ ಈ ದಿನ ಮಧ್ಯಾಹ್ನ 1:10 ನಂತರ ವೃಶ್ಚಿಕ ರಾಶಿಯಲ್ಲಿ ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಧನು ರಾಶಿಗೆ ಪ್ರವೇಶ ಆಗ್ತಾನೆ. ಮೊದಲಾರ್ಧದಲ್ಲಿ ಆರ್ಥಿಕ ಮತ್ತೆ ಮಾತಿನ ಪ್ರಭಾವ ಹೆಚ್ಚಾಗತ್ತೆ. ಮಧ್ಯಾಹ್ನದ ನಂತರ ಚಂದ್ರ ಪರಾಕ್ರಮ ಹಾಗೂ ಸೋದರ ಸ್ಥಾನದಲ್ಲಿ 3ನೇ ಮನೆಯಲ್ಲಿ ಬರೋದ್ರಿಂದ ನಿಮ್ಮ ಅದ್ಭುತ ಧೈರ್ಯ, ಆತ್ಮವಿಶ್ವಾಸ, ಸೃಜನಶೀಲತೆ ಎಲ್ಲ ಕಠಿಣ ಸವಾಲು ಸುಲಭವಾಗಿ ಎದುರಿಸ್ತೀರಾ. ಇನ್ನು ತುಲಾರಾಶಿಯ ಉದ್ಯೋಗಿಗಳಿಗೆ ಅತ್ಯಂತ ಸಕಾರಾತ್ಮಕ ದಿನ. ರಜಾ ದಿನವಾಗಿದ್ರೂ ಮಾರ್ಕೆಟಿಂಗು, ಮಾಧ್ಯಮ, ಕಲೆ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರೋರಿಗೆ ಹೊಸ ಅವಕಾಶ ಸಿಗುತ್ತೆ. ಮಧ್ಯಾಹ್ನದ ನಂತರ ಸಹೋದ್ಯೋಗಿಗಳಿಂದ ಉನ್ನತ ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಕೂಡ ಸಿಗುತ್ತೆ. ಇನ್ನು ನಿಮ್ಮ ಕಾರ್ಯದಕ್ಷತೆ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನದ ದ್ವಿತೀಯಾರ್ಧದಲ್ಲಿ ಅಂದ್ರೆ ಮಧ್ಯಾಹ್ನದ ನಂತರ ಲಾಭದಾಯಕವಾಗಿರುತ್ತೆ. ಸಣ್ಣ ಪ್ರಮಾಣದ ಪ್ರಯಾಣಗಳಿಂದ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗಬಹುದು.
ಇನ್ನು ಮಾರುಕಟ್ಟೆಯಲ್ಲಿ ನಿಮಗಿರುವ ಪೈಪೋಟಿಯನ್ನು ಸಾಮರ್ಥ್ಯವಾಗಿ ಎದುರಿಸಲು ಜಯಶಾಲಿ ಆಗ್ತೀರಾ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಅನುಕೂಲಕರವಾದ ದಿನವಾಗಿರುತ್ತೆ. ದಿನದ ಆರಂಭದಲ್ಲಿ ಧನಸ್ಥಾನದಲ್ಲಿ ಚಂದ್ರನಿಂದ ಹಳೆಯ ಬಾಕಿ ವಸೂಲಾಗುವ ಯೋಗವಿದೆ ಅಥವಾ ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಸಿಗಬಹುದು. ಮಧ್ಯಾಹ್ನದ ನಂತರ ಹೊಸ ಹೂಡಿಕೆಗಳಿಗೆ ಅಥವಾ ಸಣ್ಣ ಪ್ರವಾಸಗಳಿಗೆ ಹಣ ವ್ಯಯವಾಗಬಹುದು. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುತ್ತೆ. ಆರ್ಥಿಕ ಪ್ರಗತಿ ಸ್ಥಿರವಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಯೋಚನೆಯ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಸೌಹಾರ್ದತೆ ಇರುತ್ತೆ. ತೃತೀಯ ಚಂದ್ರನ ಪ್ರಭಾವದಿಂದ ಒಡಹುಟ್ಟಿದವರೊಂದಿಗೆ ಸೋದರ ಅಥವಾ ಸೋದರಿ ಇವರಿಂದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಸಂಜೆ ವೇಳೆ ಸ್ನೇಹಿತರೊಂದಿಗೆ ಅಥವಾ ಆಪ್ತರೊಂದಿಗೆ ಸಣ್ಣ ಪ್ರವಾಸ ಅಥವಾ ಔಟಿಂಗ್ ಹೋಗೋ ಯೋಜನೆಯನ್ನು ರೂಪಿಸ್ಕೊಳ್ತೀರಾ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಪ್ರೀತಿ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ವಿವಾಹ ವಯಸ್ಕರಿಗೆ ಸೂಕ್ತವಾದ ಕೌಟುಂಬಿಕ ಹಿನ್ನೆಲೆಯುಳ್ಳ ಸಂಬಂಧಗಳು ಬರುವಂತಹ ಸಕಾರಾತ್ಮಕ ಸುದ್ದಿ ನಿಮಗೆ ಸಿಗತ್ತೆ. ಇನ್ನು ತುಲಾರಾಶಿಯವರಿಗೆ ಆರೋಗ್ಯ ಇವತ್ತು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ನೀವು ಹೆಚ್ಚು ಉತ್ಸಾಹದಿಂದ ಮತ್ತೆ ಧನಾತ್ಮಕ ಶಕ್ತಿಯಿಂದ ಕೂಡಿರ್ತೀರಾ. ಆದಾಗ್ಯೂ ಮಧ್ಯಾಹ್ನದ ನಂತರ ಬಿಡುವಿಲ್ಲದ ಕೆಲಸ ಅಥವಾ ಪ್ರಯಾಣದಿಂದ ಸಣ್ಣ ಪುಟ್ಟ ದೈಹಿಕ ಆಯಾಸ ಅಥವಾ ಕೈಕಾಲು ನೋವು ಕಾಣಿಸ್ಕೊಳ್ಬಹುದು. ಪ್ರಾಣಾಯಾಮ ಮಾಡೋದು, ಸರಿಯಾಗಿ ವಿಶ್ರಾಂತಿ ಪಡೆಯೋದು ಇದಕ್ಕೆ ಒಳ್ಳೆ ಪರಿಹಾರ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಸೃಜನಶೀಲತೆ ಹೆಚ್ಚಾಗುವಂತಹ ದಿನ. ಕಲಾತ್ಮಕ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರೋ ವಿದ್ಯಾರ್ಥಿಗಳಿಗಂತೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಬಹಳ ಉತ್ತಮ ಅವಕಾಶ ಸಿಗತ್ತೆ. ಸ್ಪರ್ಧಾತ್ಮಕ ಪ್ರಶ್ನೆಗಳಿಗೆ ಸಿದ್ಧತೆ ನಡೆಸೋರಿಗೆ ಹೆಚ್ಚಿನ ಶ್ರಮ ವಹಿಸಿದರೆ ಉತ್ತಮ ಫಲಿತಾಂಶ ಸಿಗತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ತುಲಾರಾಶಿ ಅಧಿಪತಿ ಶುಕ್ರನಾಗಿರೋದ್ರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಲಕ್ಷ್ಮೀ ಚಾಲಿಸ ಪಠಿಸೋದ್ರಿಂದ ಆರ್ಥಿಕ ಸಂಕಷ್ಟ ದೂರ ಆಗುತ್ತೆ. ಇನ್ನು ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಕ್ರೀಮ್. ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ 1:10 ನಂತರ ಸಮಯ ಬಹಳ ನಿಮ್ಮ ಆತ್ಮವಿಶ್ವಾಸನ ಮತ್ತೆ ಸಮಾಜ ಸಂಪರ್ಕಗಳನ್ನ ಹೆಚ್ಚಿಸುತ್ತೆ. ಯಾವುದೇ ಪ್ರಮುಖ ಒಪ್ಪಂದ ಅಥವಾ ಪ್ರಯಾಣ ಅಥವಾ ಧೈರ್ಯದ ನಿರ್ಧಾರ ಮಧ್ಯಾಹ್ನದ ಮೇಲೆ ತಗೊಳ್ಕೊಂಡ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ದೇವ ಆಗಿರೋದ್ರಿಂದ ಈ ದಿನ ನಿಮಗೆ ಮಧ್ಯಾಹ್ನ 1:10 ನಿಮ್ಮದೇ ರಾಶಿಯಲ್ಲಿ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಧನು ರಾಶಿಗೆ ಪ್ರವೇಶ ಆಗ್ತಾನೆ. ಮೊದಲಾರ್ಧದಲ್ಲಿ ಕೊಂಚ ಮಾನಸಿಕ ಚಂಚಲ, ಆತುರ ಅಥವಾ ಭಾವನಾತ್ಮಕ ಏರಿಳಿತಗಳು ಇರಬಹುದು. ಆದ್ರೆ ಮಧ್ಯಾಹ್ನದ ನಂತರ ಚಂದ್ರ ಧನ ಅಥವಾ ವಾಣಿ ಸ್ಥಾನದಲ್ಲಿ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಮಾತಿನಲ್ಲಿ ಪ್ರಭಾವ ಹೆಚ್ಚಾಗುತ್ತೆ. ಆರ್ಥಿಕ ಸುಧಾರಣೆ ಕೂಡ ಕಂಡುಬರುತ್ತೆ. ವೃಶ್ಚಿಕ ರಾಶಿಯ ಉದ್ಯೋಗಿಗಳಿಗೆ ದಿನದ ದ್ವಿತೀಯಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತೆ. ರಜಾ ದಿನವಾಗಿದ್ರೂ ಕಚೇರಿಯಲ್ಲಿ ಮುಂಬರುವ ಕೆಲಸಗಳ ಬಗ್ಗೆ ಅಥವಾ ಹೊಸ ಜವಾಬ್ದಾರಿಗಳ ಬಗ್ಗೆ ಮೇಲಧಿಕಾರಿಗಳೊಂದಿಗೆ ಸಕಾರಾತ್ಮಕ ಚರ್ಚೆ ನಡೆಸ್ತೀರಾ. ಇನ್ನು ನಿಮ್ಮ ಸಂವಹನ ಶೈಲಿಯಿಂದ ಸಹೋದ್ಯೋಗಿಗಳನ್ನು ಸುಲಭವಾಗಿ ಒಲಿಸ್ಕೊಳ್ತೀರಾ. ವ್ಯಾಪಾರಸ್ಥರಿಗೆ ಮಧ್ಯಾಹ್ನದ ನಂತರ ಉತ್ತಮ ಧನಲಾಭ ಆಗೋ ಯೋಗ ಇದೆ. ವಿಶೇಷವಾಗಿ ಚಿಲ್ಲರೆ ವ್ಯಾಪಾರ, ಆಹಾರ ಧಾನ್ಯಗಳು, ಬಟ್ಟೆ, ಹೋಟೆಲ್ ಉದ್ಯಮ ಇರೋರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಮಾರುಕಟ್ಟೆಯಲ್ಲಿ ಬಾಕಿ ಉಳಿದಿರೋ ಕೆಲಸ ಎಲ್ಲ ಚುರುಕಾಗಿ ಮುಗಿಸ್ಕೊಳ್ತೀರಾ. ಆರ್ಥಿಕ ದೃಷ್ಟಿಯಿಂದ ಜೂನ್ 28 ನಿಮಗೆ ಅತ್ಯಂತ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಡುತ್ತೆ. ಮಧ್ಯಾಹ್ನ 1:10 ನಂತರ ಚಂದ್ರನ ಸ್ಥಾನ ಬರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಹಣಕಾಸಿನ ನೆರವಾಗುತ್ತೆ. ದೀರ್ಘಕಾಲದಿಂದ ಸಿಲುಕೊಂಡಿರೋ ಹಣ ಕೈ ಸೇರುತ್ತೆ. ಇನ್ನು ಬಾಕಿ ಉಳಿದಿರೋ ಹಣ ಮರಳಿ ಬರೋ ಸಾಧ್ಯತೆ ಕೂಡ ಇದೆ. ಬ್ಯಾಂಕಿಂಗು, ಉಳಿತಾಯದ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಇಂದು ಸೂಕ್ತವಾದ ದಿನ. ಆದರೆ ಆತುರ ನಿರ್ಧಾರನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ದೊಡ್ಡ ಮೊತ್ತದ ಸಾಲ ಯಾರಿಗೂ ಕೊಡಕ್ ಹೋಗ್ಬೇಡಿ. ಕೌಟುಂಬಿಕ ಜೀವನದಲ್ಲಿ ಹಸನ್ಮುಖಿ ವಾತಾವರಣ ಇರುತ್ತೆ. ದ್ವಿತೀಯಾರ್ಧದಲ್ಲಿ ಚಂದ್ರನ ಪ್ರಭಾವದಿಂದಾಗಿ ಕುಟುಂಬದ ಸದಸ್ಯರೊಂದಿಗೆ ಸುಂದರ ಕ್ಷಣ ಕಳೆಯಿರಿ. ಆಮೇಲೆ ನಿಮ್ಮ ಮಧುರವಾದ ಮಾತುಗಳಿಂದ ಮನೆಯಲ್ಲಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಹಿರಿಯರ ಆಶೀರ್ವಾದ ಮತ್ತೆ ಬೆಂಬಲ ಸದಾ ನಿಮ್ಮ ಮೇಲಿರುತ್ತೆ. ಇನ್ನು ಪ್ರೇಮಿಗಳಿಗೆ ಇವತ್ತು ಮಿಶ್ರ ಫಲ ಇಂದ ಇರುವಂತಹ ದಿನದ ಆರಂಭದಲ್ಲಿ ಸಣ್ಣ ಪುಟ್ಟ ಮುನಿಸುಗಳು ಇದ್ದೇ ಇರುತ್ತೆ. ಮಧ್ಯಾಹ್ನದ ನಂತರ ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ರಾಜಿ ಆಗ್ತೀರಾ. ಅವಿವಾಹಿತರಿಗೆ ಕೌಟುಂಬಿಕ ವಲಯದಲ್ಲಿ ಮದುವೆ ಮಾತುಕತೆಗಳು ಗಂಭೀರವಾಗಿ ಮುಂದುವರಿಯುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿನ ಮೊದಲಾರ್ಧದಲ್ಲಿ ಕೊಂಚ ಆಲಸ್ಯ, ತಲೆನೋವು, ಕಣ್ಣಿನೂರಿ ಈ ತರ ಎಲ್ಲ ಕಾಣಿಸ್ಕೊಳ್ಬಹುದು. ಆದ್ರೆ ಮಧ್ಯಾಹ್ನದ ನಂತರ ದೈಹಿಕ ಶಕ್ತಿ ಮತ್ತೆ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೋಬೇಕು. ಅತಿಯಾದ ಮಸಾಲೆಯುಕ್ತ ಪದಾರ್ಥದಿಂದ ದೂರ ಇರಬೇಕು. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಬೇಕು. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿನ ಅಂತ ಹೇಳ್ಬೋದು. ಮಧ್ಯಾಹ್ನದ ನಂತರ ಏಕಾಗ್ರತೆ ಹೆಚ್ಚಾಗೋದ್ರಿಂದ ಕಠಿಣ ವಿಷಯಗಳನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಹಿರಿಯರ ಸೂಕ್ತ ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ವಿಶೇಷ ಪರಿಹಾರ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಆಗಿರೋದ್ರಿಂದ ಬೆಳಗ್ಗೆ ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸೋದು, ಹನುಮನ್ ಚಾಲಿಸ ಪಠಿಸೋದು ಆತ್ಮವಿಶ್ವಾಸ ಮತ್ತೆ ಧೈರ್ಯನ
ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 1, 9. ಶುಭ ಬಣ್ಣ ಕಡು ಕೆಂಪು, ಕೇಸರಿ ಮತ್ತೆ ಹಳದಿ. ಒಟ್ಟಾರೆಯಾಗಿ ಇವತ್ತು ಮಧ್ಯಾಹ್ನ 1:10 ನಂತರ ಸಮಯವು ನಿಮ್ಮ ಆರ್ಥಿಕ ಯೋಜನೆಗಳಿಗೆ ಮತ್ತೆ ಕೌಟುಂಬಿಕ ಮಾತುಕತೆಗಳಿಗೆ ಅತ್ಯಂತ ಪೂರಕವಾಗಿರುತ್ತೆ. ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರ ಅಥವಾ ಹೂಡಿಕೆಗಳನ್ನ ಮಧ್ಯಾಹ್ನ ನಂತರ ಮಾಡೋದು ಬಹಳ ಹೆಚ್ಚು ಲಾಭನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಈ ದಿನ ಚಂದ್ರ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ, ಅದಾದ್ಮೇಲೆ ಧನುರಾಶಿಯಲ್ಲಿ ಸಂಚಾರ ಮಾಡ್ತಿರೋದು ನಿಮಗೆ ದಿನದ ಮೊದಲಾರ್ಧದಲ್ಲಿ ಕೊಂಚ ಆಲಸ್ಯ, ಅತಿಯಾದ ಯೋಚನೆ, ಖರ್ಚು ಕಂಡು ಬಂದ್ರು ಮಧ್ಯಾಹ್ನ ನಂತರ ನಿಮಗೆ ಚಂದ್ರನ ಪ್ರವೇಶದಿಂದ ನೆಮ್ಮದಿ, ಹೊಸ ಉತ್ಸಾಹ, ಆಮೇಲೆ ಸಕಾರಾತ್ಮಕ ಶಕ್ತಿ ಕೂಡ ನಿಮ್ಮಲ್ಲಿ ತುಂಬಿರುತ್ತೆ. ಇನ್ನು ಧನುರಾಶಿ ಉದ್ಯೋಗಿಗಳಿಗೆ ಅತ್ಯಂತ ಪ್ರಗತಿಪರ ದಿನ. ರಜೆ ದಿನ ಆಗಿದ್ರೂ ನಿಮ್ಮ ವೃತ್ತಿ ಜೀವನದಲ್ಲಿ ಸಂಬಂಧಿಸಿದ ಕೆಲವು ಸೃಜನಾತ್ಮಕ ಆಲೋಚನೆ ಮುಂದೂಡಲಿದೆ. ನಾವು ಉದ್ಯೋಗ ಬದಲಾವಣೆ ಅಥವಾ ಹೊಸ ಉದ್ಯೋಗ ಹುಡುಕಾಟದಲ್ಲಿರೋರಿಗಂತೂ ಮಧ್ಯಾಹ್ನದ ನಂತರ ಶುಭ ವಾರ್ತೆ ಸಿಗೋ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಈ ದಿನ ಲಾಭದಾಯಕವಾಗಿರುತ್ತೆ. ವಿಶೇಷವಾಗಿ ವಿದೇಶಿ ವ್ಯವಹಾರ ಮಾಡೋರಿಗೆ, ಶಿಕ್ಷಣ ಸಂಸ್ಥೆಯಲ್ಲಿ ಕನ್ಸಲ್ಟೆನ್ಸಿ ಅಥವಾ ಬಟ್ಟೆ ವ್ಯಾಪಾರ ಮಾಡೋರಿಗಂತೂ ಉತ್ತಮ ಆದಾಯ ಬರುತ್ತೆ. ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಮಧ್ಯಾಹ್ನ 1:10 ನಂತರ ಒಳ್ಳೆ ಟೈಮು. ಇನ್ನು ಆರ್ಥಿಕ ದೃಷ್ಟಿಯಿಂದ ಇವತ್ತು ಮಿಶ್ರ ಫಲಗಳಿಂದ ಕೂಡಿರುತ್ತೆ. ದಿನದ ಆರಂಭದಲ್ಲಿ ಕೆಲವು ಅನಿರೀಕ್ಷಿತ ಅಥವಾ ಅನಗತ್ಯ ಖರ್ಚುಗಳು ಎದುರಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಇನ್ನು ಹಣದ ಹರಿವು ಉತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿರೋ ಹಣ ಅಥವಾ ಸಾಲದಲ್ಲಿ ನೀಡಿರೋ ಹಣ ನಿಮಗೆ ಮರಳಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಭವಿಷ್ಯದ ಉಳಿತಾಯದ ಯೋಜನೆ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಸಂತೋಷದ ವಾತಾವರಣ ಇರುತ್ತೆ. ಲಗ್ನ ಚಂದ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಮನ್ನಣೆ ಸಿಗುತ್ತೆ. ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಗೌರವಿಸ್ತಾರೆ. ತಂದೆ ಅಥವಾ ಹಿರಿಯರ ಬೆಂಬಲದಿಂದ ಪ್ರಮುಖ ಕಾರ್ಯವೊಂದು ಯಶಸ್ವಿಯಾಗುತ್ತೆ. ಸಂಜೆ ವೇಳೆ ಕುಟುಂಬದವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅಥವಾ ಅವಕಾಶ ಸಿಗುತ್ತೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ನಿಮ್ಮ ಭಾವನೆನ ಮುಕ್ತವಾಗಿ ಹಂಚಿಕೊಳ್ತೀರಾ. ಅವಿವಾಹಿತರಿಗೆ ವಿವಾಹ ಮಾತುಕತೆ ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ. ಆಮೇಲೆ ನಿಮ್ಮ ಸಂಬಂಧ ಕೂಡ ಗಟ್ಟಿಯಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿನ ಮೊದಲಾರ್ಧದಲ್ಲಿ ಕೊಂಚ ಆಯಾಸ ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಡಬಹುದು. ಆದರೆ ಮಧ್ಯಾಹ್ನದ ನಂತರ ಚಂದ್ರನು ನಿಮ್ಮದೇ ರಾಶಿಗೆ ಬಂದಿರೋದ್ರಿಂದ ದೈಹಿಕ ಶಕ್ತಿ, ಮಾನಸಿಕ ಚುರುಕು ಹೆಚ್ಚಾಗುತ್ತೆ. ಆದಾಗ್ಯೂ ಹೊರಗಿನ ಎಣ್ಣೆ ಪದಾರ್ಥ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಧನುರಾಶಿ ವಿದ್ಯಾರ್ಥಿಗಳಿಗೆ ಗುರು ಮತ್ತೆ ಚಂದ್ರನ ಶುಭ ಪ್ರಭಾವದಿಂದ ಏಕಾಗ್ರತೆ ಹೆಚ್ಚಿರುತ್ತೆ. ಉನ್ನತ ಶಿಕ್ಷಣ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರೋರಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ವಿಶೇಷ ಪರಿಹಾರ, ಧನುರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಬೆಳಗ್ಗೆ ಗುರು ಸ್ಮರಣೆ ಮಾಡಿ. ಓಂ ಭೂಮ್ ಬೃಹಸ್ಪತಿ ನಮಃ ಮಂತ್ರನ 21 ಬಾರಿ ಪಠಿಸಬೇಕು. ಶುಭ ಸಂಖ್ಯೆ 3, 9. ಶುಭ ಬಣ್ಣ ಹಳದಿ, ಕೇಸರಿ, ಬಂಗಾರದ ಬಣ್ಣ. ಒಟ್ಟಾರೆಯಾಗಿ ಇವತ್ತಿನ ದಿನ ಮಧ್ಯಾಹ್ನ 1:10 ನಂತರ ಸಮಯ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟು ಮಾಡುತ್ತೆ. ಯಾವುದೇ ಹೊಸ ಕೆಲಸ, ಪ್ರಮುಖ ಒಪ್ಪಂದ ಅಥವಾ ಕೌಟುಂಬಿಕ ಮಾತುಕತೆಗಳನ್ನ ಮಧ್ಯಾಹ್ನದ ನಂತರ ಕೈಗೊಂಡ್ರೆ ಬಹಳ ಯಶಸ್ಸು ಮತ್ತೆ ಕೀರ್ತಿ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿದೇವ. ಈ ದಿನ ಚಂದ್ರ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಧನು ರಾಶಿಗೆ ವ್ಯಯ ಸ್ಥಾನಕ್ಕೆ ಬರ್ತಾನೆ. ಇವತ್ತಿನ ದಿನ ಮೊದಲಾರ್ಧವು ಲಾಭದಾಯಕ. ಅದಾದ್ಮೇಲೆ ಮಧ್ಯಾಹ್ನ ನಂತರ ಕೊಂಚ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಖರ್ಚನ್ನು ನಿಯಂತ್ರಿಸಿಕೊಳ್ಳುವಲ್ಲಿ ಇಂದಿನ ದಿನ ಪ್ರಮುಖ ಸವಾಲಾಗಿರುತ್ತೆ. ದಿನದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ, ಆದರೆ ನಿಮ್ಮ ಕಠಿಣ ಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತೆ. ಮಧ್ಯಾಹ್ನದ ನಂತರ ಕಚೇರಿಯ ಕೆಲಸಗಳಲ್ಲಿ ಸಂಬಂಧಿಸಿದಂತೆ ವಿದೇಶಿ ಸಂಪರ್ಕಗಳು ಅಥವಾ ದೂರದ ಸ್ಥಳಗಳಿಂದ ಪ್ರಮುಖ ಮಾಹಿತಿ ಸಿಗಬಹುದು. ಉದ್ಯೋಗ ಬದಲಾವಣೆ ಯತ್ನಿಸುವವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗಮನಿಸಿ ಮುನ್ನಡೆಯುವ ಉತ್ತಮ ಲಾಭ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಮಧ್ಯಾಹ್ನ 1:10 ಒಳಗೆ ವ್ಯವಹಾರವನ್ನು ಮುಗಿಸಿಕೊಳ್ಳುವುದು ಲಾಭದಾಯಕ. ನಂತರದ ಅವಧಿಯಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವುದು ತಪ್ಪಿಸಬೇಕು. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಬೇಕು. ಯಾವುದೇ ಆತುರದ ನಿರ್ಧಾರಗಳನ್ನು ನಷ್ಟಕ್ಕೆ ಕಾರಣ ಆಗಬಹುದು. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಬಹಳ ಮಿಶ್ರ ಫಲಗಳಿಂದ ದೊರೆಯುತ್ತೆ. ದಿನದ ಆರಂಭದಲ್ಲಿ ಉತ್ತಮ ಲಾಭ ಮತ್ತೆ ಅನಿರೀಕ್ಷಿತ ಆದಾಯ ಸಿಗುವ ಯೋಗ ಇದೆ. ಆದರೆ ಮಧ್ಯಾಹ್ನದ ನಂತರ ಚಂದ್ರನ ವ್ಯಯಸ್ಥಾನಕ್ಕೆ ಬರೋದ್ರಿಂದ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ವಿಶೇಷವಾಗಿ ಆಸ್ಪತ್ರೆ ಖರ್ಚು, ಪ್ರಯಾಣದ ವೆಚ್ಚ, ಮನೆ ರಿಪೇರಿ ಕೆಲಸಕ್ಕೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದನ್ನ ಅಥವಾ ಬೇರೆಯವರಿಗೆ ಹಣ ನೀಡುವುದನ್ನ ತಪ್ಪಿಸಬೇಕಾಗತ್ತೆ. ಕೌಟುಂಬಿಕವಾಗಿ ವಾತಾವರಣವು ಸಾಮಾನ್ಯವಾಗಿರುತ್ತೆ, ಶಾಂತಿಯುತವಾಗಿರುತ್ತೆ. ಆದರೆ ದಿನದ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಒತ್ತಡ ಅಥವಾ ಕೌಟುಂಬಿಕ ಸದಸ್ಯರ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ, ಮನಸ್ತಾಪ ಉಂಟಾಗಬಹುದು. ತಾಳ್ಮೆಯಿಂದ ಸಮಸ್ಯೆಯನ್ನ ಬಗೆಹರಿಸಿಕೊಂಡ್ರೆ ಸಂಜೆ ವೇಳೆ ಮನೆಯವರೊಂದಿಗೆ ಸಮಯವನ್ನು ಕಳೆಯಲು ಮನಸ್ಸಿನ ಭಾರ ಕಡಿಮೆ ಮಾಡುತ್ತೆ.
ಆರೋಗ್ಯದ ವಿಚಾರದಲ್ಲಿ ಇವತ್ತು ನೀವು ಕಾಳಜಿ ವಹಿಸಬೇಕಾಗತ್ತೆ. ವ್ಯಯಸ್ಥಾನದಲ್ಲಿ ಚಂದ್ರನ ಪ್ರಭಾವದಿಂದ ನಿದ್ರಾಹೀನತೆ, ಪಾದ ನೋವು ಅಥವಾ ಅಜೀರ್ಣ ಸಮಸ್ಯೆ ಕಾಣಿಸಿಕೊಳ್ಬಹುದು. ಸಾಕಷ್ಟು ವಿಶ್ರಾಂತಿ ಪಡೆಯೋದು, ಸಾಕಷ್ಟು ನೀರು ಕುಡಿಯುವುದು. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ದಿನದ ಮೊದಲಾರ್ಧದಲ್ಲಿ ಉತ್ತಮವಾಗಿರುತ್ತೆ, ಆದರೆ ಸಂಜೆ ವೇಳೆ ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಕಠಿಣ ಅಧ್ಯಯನದಲ್ಲಿ ತೊಡಗಿಕೊಳ್ಳುವುದು, ವಿರಾಮ ತೆಗೆದುಕೊಳ್ಳುವುದು, ಓದುವುದರಿಂದ ಒಳ್ಳೆಯ ಫಲಿತಾಂಶ ಪಡೆಯುತ್ತೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವವರಿಗೆ ಒಳ್ಳೆಯ ಮಾಹಿತಿ ಯುಕ್ತ ದಿನ ಆಗಿರುತ್ತೆ. ವಿಶೇಷ ಪರಿಹಾರ, ಮಕರ ರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಮಂತ್ರವ ಜಪಿಸಿ ನಿಮ್ಮ ದಿನ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಶುಭ ಸಂಖ್ಯೆ 8 ಮತ್ತು 10. ಶುಭ ಬಣ್ಣ ಕಪ್ಪು, ಕಡು ನೀಲಿ. ಒಟ್ಟಾರೆಯಾಗಿ ಇವತ್ತಿನ ದಿನ 1:10 ನಂತರ ಸಮಯ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತ ಅವಧಿ. ಯಾವುದೇ ದೊಡ್ಡ ಹಣಕಾಸಿನ ವಹಿವಾಟು ಅಥವಾ ಹೊಸ ಹೂಡಿಕೆಗಳನ್ನ ಬೆಳಗಿನ ಅವಧಿಯಲ್ಲೇ ಮುಗಿಸಿದ್ರೆ ಬಹಳ ಹೆಚ್ಚು ಚೆನ್ನಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿದೇವ ಆಗಿರೋದ್ರಿಂದ ಈ ದಿನ ಚಂದ್ರನು ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದಾದ್ಮೇಲೆ ಧನು ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ದಿನ ಮೊದಲಾರ್ಧದಲ್ಲಿ ವೃತ್ತಿ ಮತ್ತೆ ಜವಾಬ್ದಾರಿ ಕಡಿಮೆಯಾಗಿ ನಿಮ್ಮ ಗಮನ ಹೆಚ್ಚಿರುತ್ತೆ. ಮಧ್ಯಾಹ್ನದ ನಂತರ ಚಂದ್ರ ಲಾಭ ಸ್ಥಾನದಲ್ಲಿ ಬರೋದ್ರಿಂದ ಆಸೆಗಳು ಈಡೇರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ. ರಜಾ ದಿನವಾಗಿದ್ರೂ ಕಚೇರಿಯಲ್ಲಿ ಮುಂಬರುವ ಯೋಜನೆಗಳ ಬಗ್ಗೆ ಮಹತ್ವದ ನಿರ್ಧಾರ ಆಲೋಚನೆ ತೆಗೆದುಕೊಳ್ತೀರಾ. ಮಧ್ಯಾಹ್ನದ ನಂತರ ಸಹೋದ್ಯೋಗಿಗಳು ಅಥವಾ ಹಿರಿಯರ ಅಧಿಕಾರಿಗಳಿಂದ ಅನಿರೀಕ್ಷಿತ ಬೆಂಬಲ ಸಿಗುತ್ತೆ. ವ್ಯಾಪಾರ ಮತ್ತೆ ಉದ್ಯೋಗಕ್ಕೆ ಸಂಬಂಧಿಸಿದ ದೂರದ ಪ್ರಯಾಣ ಯೋಜನೆಗೆ ಅವು ಯಶಸ್ವಿಯಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಇಂದಿನ ದಿನ ದ್ವಿತೀಯಾರ್ಧವು ಮಧ್ಯಾಹ್ನದ ನಂತರ ಭರ್ಜರಿ ಲಾಭ ತಂದುಕೊಡುತ್ತೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯ ಆಗುತ್ತೆ. ಇನ್ನು ವ್ಯವಹಾರದಲ್ಲಿ ವಿಸ್ತರಣೆ ಕಂಡು ಬರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಮಾತಿನ ಮೇಲೆ ಸ್ಥಿರ ಬದಲಾವಣೆ ಬರುತ್ತೆ. ಹಳೆ ಒಪ್ಪಂದಗಳು ಲಾಭದಾಯಕ ಪ್ರಮಾಣ ಹೆಚ್ಚಿಸುತ್ತೆ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಅತ್ಯಂತ ಅದೃಷ್ಟದ ದಿನ ಅಂತ ಹೇಳ್ಬೋದು. ಮಧ್ಯಾಹ್ನ 1:10 ನಂತರ ಚಂದ್ರನ ಲಾಭ ಸ್ಥಾನದ ಸಂಚಾರ ಆಗಿರೋದ್ರಿಂದ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ದೀರ್ಘಕಾಲದಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಕೆಲಸವಾಗಿ ನೀಡಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದು. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಯಾವುದೇ ದೀರ್ಘಕಾಲದ ಹೂಡಿಕೆಗಳನ್ನ ಮಾಡಲು ಇಂದಿನ ಮಧ್ಯಾಹ್ನದ ನಂತರ ಸಮಯ ಅತ್ಯಂತ ಪ್ರಶಸ್ತವಾಗಿರುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತೆ ನೆಮ್ಮದಿ ನೆಲೆಸಿರುತ್ತೆ. ಹಿರಿಯರ ಒಡಹುಟ್ಟಿದವರಿಂದ ಪ್ರಮುಖ ವಿಷಯಗಳಲ್ಲಿ ಸಹಾಯ ಮತ್ತೆ ಮಾರ್ಗದರ್ಶನ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕುಟುಂಬದೊಂದಿಗೆ ಧಾರ್ಮಿಕ ಮತ್ತೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಯೋಗವಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಕ್ಕಳಿಗೆ ಇಂದು ಅತ್ಯಂತ ಸುಂದರವಾದ ದಿನ. ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೀತೀರಾ. ನಿಮ್ಮ ಭಾವನೆಗಳನ್ನು ಸೂಕ್ತವಾಗಿ ಅರ್ಥ ಮಾಡ್ಕೊಳ್ತಾರೆ. ಅವಿವಾಹಿತರಿಗೆ ಕೌಟುಂಬಿಕ ವಲಯದಲ್ಲಿ ಉತ್ತಮ ವಿವಾಹ ಪ್ರಸ್ತಾಪ ಮುಂಚೂಣಿಯಲ್ಲಿ ಬರುತ್ತೆ. ಇನ್ನು ಕುಂಭರಾಶಿಯವು ಆರೋಗ್ಯವು ಉತ್ತಮವಾಗಿರುತ್ತೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಮಾನಸಿಕವಾಗಿ ನೀವು ಹೆಚ್ಚು ದೃಢವಾಗಿ ಮತ್ತೆ ಸಕಾರಾತ್ಮಕ ಶಕ್ತಿಯಿಂದ ಕೂಡಿರ್ತೀರಾ. ಆದಾಗ್ಯೂ ಸಂಜೆ ವೇಳೆ ಬಿಡುವಿಲ್ಲದ ಪ್ರಯಾಣ ಅಥವಾ ಕೆಲಸದಿಂದ ಸಂಪೂರ್ಣ ಸಣ್ಣ ಪುಟ್ಟ ದೈಹಿಕ ಆಯಾಸ ಬರಬಹುದು. ವಿಶ್ರಾಂತಿ ಪಡೆದ್ರೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಇವತ್ತಿನ ಅತ್ಯಂತ ಪೂರಕವಾದ ದಿನ. ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸುವವರಿಗೆ ಉತ್ತಮ ಫಲಿತಾಂಶ ಸೂಚತೆ. ಉನ್ನತ ಶಿಕ್ಷಣಕ್ಕೆ, ವಿದೇಶಕ್ಕೆ ಹೋಗಲು, ಹೊರ ರಾಜ್ಯಕ್ಕೆ ಹೋಗಲು ಬಯಸುವವರಿಗೆ ಪ್ರಮುಖ ಮಾಹಿತಿ ಲಭ್ಯವಿದೆ. ವಿಶೇಷ ಪರಿಹಾರ, ಬೆಳಗ್ಗೆ ಎದ್ದು ಶುದ್ಧ ರಾಗಿ ಶನಿ ದೇವನಿಗೆ ಪ್ರಾರ್ಥನೆ ಸಲ್ಲಿಸಿ ಶನಿ ಚಾಲಿಸ ಪಠಿಸೋದ್ರಿಂದ ಸಕಲ ಅಡೆತಡೆ ನಿವಾರಣೆ ಆಗುತ್ತೆ. ಶುಭ ಸಂಖ್ಯೆ 4, 11. ಶುಭ ಬಣ್ಣ ನೀಲಿ, ನೇರಳೆ ಮತ್ತೆ ಆಕಾಶ ನೀಲಿ. ಒಟ್ಟಾರೆಯಾಗಿ ಇವತ್ತಿನ ದಿನ ನಿಮಗೆ 1:10 ನಂತರ ಸಮಯ ಆರ್ಥಿಕ ಯೋಜನೆಗಳಿಗೆ, ಹೊಸ ಹೂಡಿಕೆಗಳಿಗೆ ಮತ್ತೆ ದೀರ್ಘಕಾಲದ ಆಸೆಗಳಿಗೆ ಈಡೇರಿಸಿಕೊಳ್ಳಲು ಅತ್ಯಂತ ಸೂಕ್ತವಾಗಿರುತ್ತೆ. ಯಾವುದೇ ಪ್ರಮುಖ ಒಪ್ಪಂದ ಅಥವಾ ನಿರ್ಧಾರಗಳನ್ನು ಮಧ್ಯಾಹ್ನದ ನಂತರ ತೆಗೆದುಕೊಳ್ಳೋದು ಹೆಚ್ಚು ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಈ ದಿನ ಚಂದ್ರ ಮಧ್ಯಾಹ್ನ 1:10 ವೃಶ್ಚಿಕ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದಾದ್ಮೇಲೆ ಧನು ರಾಶಿಯಲ್ಲಿ ಅಂದ್ರೆ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಇವತ್ತಿನ ದಿನ ಮೊದಲಾರ್ಧದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ, ಅದೃಷ್ಟ ಬೆಂಬಲ ಸಿಗುತ್ತೆ. ಮಧ್ಯಾಹ್ನದ ನಂತರ ಚಂದ್ರ 10ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ವೃತ್ತಿ ಜೀವನ, ಉದ್ಯೋಗ ಮತ್ತೆ ಸಾಮಾಜಿಕ ಗೌರವ ಅಗ್ರಗಣ್ಯ ಪ್ರಗತಿ ಕಂಡು ಬರುತ್ತೆ. ಮೀನರಾಶಿಯ ಉದ್ಯೋಗಿಗಳಿಗೆ ಇವತ್ತು ಅತ್ಯಂತ ಸಕಾರಾತ್ಮಕ ದಿನ. ರಜಾ ದಿನವಾಗಿದ್ರೂ ಮುಂಬರುವ ವಾರದ ಪ್ರಮುಖ ಜವಾಬ್ದಾರಿಗಳ ಬಗ್ಗೆ ಹೊಸ ಆಲೋಚನೆ ಮೂಡುತ್ತೆ. ಮಧ್ಯಾಹ್ನ ನಂತರ ಕಚೇರಿಯಲ್ಲಿ ಕೆಲಸಗಳಿಗೆ ಸಂಬಂಧಿಸಿದ ಶುಭ ವಾರ್ತೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯದಕ್ಷತೆ ಮತ್ತು ನಾಯಕತ್ವದ ಗುಣಕ್ಕೆ ಮೇಲಧಿಕಾರಿಗಳಿಂದ ಉತ್ತಮ ಮೆಚ್ಚುಗೆ ದೊರೆಯಲಿದೆ.
ವ್ಯಾಪಾರಸ್ಥರಿಗೆ ಇಂದಿನ ದಿನ ದ್ವಿತೀಯಾರ್ಧದಲ್ಲಿ ಮಧ್ಯಾಹ್ನದ ನಂತರ ಅತ್ಯಂತ ಲಾಭದಾಯಕ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ವ್ಯವಹಾರಗಳನ್ನು ವಿಸ್ತರಿಸಲು, ಯೋಜನೆಗಳನ್ನು ರೂಪಿಸಲು ಇವತ್ತು ಸಕಾಲ. ಮಾರುಕಟ್ಟೆಯಲ್ಲಿ ನಿಮಗಿದ್ದ ಪೈಪೋಟಿ ಕಡಿಮೆಯಾಗಿ ಲಾಭಾಂಶ ಹೆಚ್ಚಾಗುತ್ತೆ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಅತ್ಯಂತ ಅನುಕೂಲಕರವಾದ ದಿನ. ಧನುರಾಶಿಯು ಚಂದ್ರನ ಸಂಚಾರದಿಂದಾಗಿ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಹಳೆ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ. ಸರ್ಕಾರಿ ವಲಯದಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭವಾಗುವ ಯೋಗ ಇದೆ. ಸಂಜೆ ವೇಳೆ ಸ್ವಲ್ಪ ಧಾರ್ಮಿಕ ಕಾರ್ಯಕ್ಕೆ ಅಥವಾ ಕುಟುಂಬದವರ ಶುಭ ಕಾರ್ಯಕ್ಕೆ ಸ್ವಲ್ಪ ಹಣ ಕೊಂಚ ವ್ಯರ್ಥ ಆಗೋ ಚಾನ್ಸಸ್ ಇದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಸಾಮರಸ್ಯ ಇರುತ್ತೆ. ದಶಮ ಚಂದ್ರನು ಪ್ರಭಾವದಿಂದ ನಿಮ್ಮ ತಂದೆಯೊಂದಿಗಿನ ಬಾಂಧವ್ಯ ಗಟ್ಟಿಯಾಗುತ್ತೆ. ಅವರ ಸಂಪೂರ್ಣ ಬೆಂಬಲ ಆಶೀರ್ವಾದ ನಿಮಗೆ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗುತ್ತೆ. ಮನೆಯಲ್ಲಿದ್ದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಎಲ್ಲರಲ್ಲೂ ಉತ್ಸಾಹ ಮನೆ ಮಾಡುತ್ತೆ. ಇನ್ನು ಪ್ರೇಮಿಗಳಿಗೆ ಇವತ್ತು ಮಧುರವಾದ ದಿನ. ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳನ್ನ ಬೆನ್ನೆಲುಬಾಗಿ ನಿಲ್ತಾರೆ. ಪರಸ್ಪರ ನಡುವೆ ಇದ್ದ ಸಣ್ಣ ಪುಟ್ಟ ಗೊಂದಲಗಳು ಬಗೆಹರಿಯುತ್ತೆ. ಅವಿವಾಹಿತರಿಗೆ ಕೌಟುಂಬಿಕ ಒಪ್ಪಿಗೆ, ಮದುವೆ ಮಾತುಕತೆ ಮುಂಚೂಣಿಯಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ಆರೋಗ್ಯವು ಉತ್ತಮವಾಗಿರುತ್ತೆ. ಆದರೆ ದಿನದ ಮೊದಲಾರ್ಧದಲ್ಲಿ ಕೊಂಚ ಆಲಸ್ಯ ಅಥವಾ ಕಾಲು ನೋವು ಕಾಣಿಸಿಕೊಂಡ್ರು ಮಧ್ಯಾಹ್ನ ದೈಹಿಕ ಶಕ್ತಿ ಮತ್ತೆ ಮಾನಸಿಕ ಚುರುಕು ಹೆಚ್ಚಾಗುತ್ತೆ. ಸೂಕ್ತ ಆಹಾರ ಕ್ರಮ, ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತೆ. ಮೀನರಾಶಿ ವಿದ್ಯಾರ್ಥಿಗಳಿಗೆ ಗುರು ಚಂದ್ರರ ಶುಭ ಪ್ರಭಾವದಿಂದ ಏಕಾಗ್ರತೆ ಉತ್ತಮವಾಗಿರುತ್ತೆ. ಕಠಿಣ ವಿಷಯ ಸುಲಭವಾಗಿ ನೆನಪಿನಲ್ಲಿ ಇಟ್ಕೋತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗಂತೂ ಹಿರಿಯರ ಮತ್ತೆ ಶಿಕ್ಷಕರ ಸೂಕ್ತ ಮಾರ್ಗದರ್ಶನ ಸಿಗುತ್ತೆ. ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ವಿಶೇಷ ಪರಿಹಾರ, ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಬೆಳಗ್ಗೆ ಓಂ ಬ್ರೂಂ ಬೃಹಸ್ಪತಿ ನಮಃ ಮಂತ್ರ 21 ಬಾರಿ ಜಪಿಸಿ ನಿಮ್ಮ ಬುದ್ಧಿಶಕ್ತಿ ಮತ್ತೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತೆ. ಶುಭ ಸಂಖ್ಯೆ 3 ಮತ್ತೆ 7. ಶುಭ ಬಣ್ಣ ಹಳದಿ, ಬಂಗಾರದ ಬಣ್ಣ ಮತ್ತೆ ತಿಳಿ ಕೇಸರಿ. ಒಟ್ಟಾರೆಯಾಗಿ ಇವತ್ತಿನ ದಿನ ಮಧ್ಯಾಹ್ನ 1:10 ನಂತರ ಸಮಯ ನಿಮ್ಮ ವೃತ್ತಿ ಜೀವನದ ಯೋಜನೆಗಳಿಗೆ ಮತ್ತೆ ಪ್ರಮುಖ ನಿರ್ಧಾರಗಳಿಗೆ ಅತ್ಯಂತ ಪೂರಕವಾಗಿದೆ. ಯಾವುದೇ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಅಥವಾ ಕೌಟುಂಬಿಕ ಮಹತ್ವ ಮಾತುಕತೆಗಳನ್ನು ನಡೆಸಲು ಮಧ್ಯಾಹ್ನದ ನಂತರ ಸಮಯ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 28 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ಫಲಾಫಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ದಿನನಿತ್ಯದ ರಾಶಿ ಭವಿಷ್ಯ ತಿಳಿಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.